ನಮಸ್ತೆ. ನಾನಿವತ್ತು ತಲಗಟ್ಪುರ ಕೆರೆನಲ್ಲಿದ್ದೀನಿ. ನಾಳೆ ಅಂದರೆ ಶನಿವಾರ ಫೆಬ್ರವರಿ 8ನೇ ತಾರೀಕು ನಮ್ಮ ಕೆರೆನಲ್ಲಿ ಕೆರೆ ಕನೆಕ್ಟ್ ಹಬ್ಬ ಮಾಡ್ತಾ ಇದ್ದೀವಿ. ಕೆರೆ ಹಬ್ಬಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಅಪ್ಸೈಕ್ಲಿಂಗ್ ಪ್ರಮೋಟ್ ಮಾಡ್ತಿಲ್ಲ. ಯಾಕೆ ಅಂದರೆ ಹರಿದೋಗಿರೋ ಬಟ್ಟೆನ ಕೂತ್ಕೊಂಡು ಹೊಲ್ಕೊಳ್ಳೋದೇ ಉತ್ತಮ. ಈ ಥರ ಇಷ್ಟು ಚೆನ್ನಾಗಿರೋ ಪ್ಯಾಂಟ್ನ ನಾನು ಕಟ್ ಮಾಡಿ ಚೀಲನೋ ಹೊದ್ಗೆನೋ ಮಾಡಿಕೊಂಡ್ರೆ ಅಪ್ಸೈಕಲ್ ಆಗಲ್ಲ. ಹಾಗೆ ಹರಿದೋಗಿರೋ ಚಪ್ಪಲಿ, ಶೂಸ್ ಇವೆಲ್ಲ ಬಿಸಾಕೋ ಮುಂಚೆ ಹೊಲ್ಕೊಳ್ಳೋದು ಉತ್ತಮ. ಈ ಥರ ಸುಮ್ಮನೆ ಕೊಂಡ್ಕೊಳ್ದೇನೆ ಮನೇಲೆ ಆಲ್ರೆಡಿ ಇರೋ ವಸ್ತುಗಳನ್ನ ಚೆನ್ನಾಗಿ ಉಪಯೋಗಿಸಿದ ಮೇಲೂ ಹಳೆ ಬಟ್ಟೆ, ಶೂಸ್, ಚಪ್ಪಲಿ ಎಲ್ಲ ಇದ್ರೆ ಕೊಡಕ್ಕೆ ಬನ್ನಿ. ಕೆರೆ ಕನೆಕ್ಟ್ ಹಬ್ಬ. ನಿಮ್ಮ ಹಳೆ ಬಟ್ಟೆ ಯಾವುದೇ ಕಂಡೀಷನಲ್ಲಿದ್ದರೂ ತಗೊಳ್ತಾರೆ. ಇನ್ನರ್ ವೇರ್ಸ್ ಬೇಡ ಪ್ಲೀಸ್. ಅದನ್ನು ಅವರು ರಿಯೂಸ್ ಮಾಡ್ತಾರೆ, ಇಲ್ಲಾಂದರೆ ರೀಪರ್ಪಸ್ ಮಾಡ್ತಾರೆ, ಅದನ್ನ ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾರೆ. ಹಳೆ ಚಪ್ಪಲಿ ಕೂಡ ತಗೊಳ್ತಾರೆ, ಅದನ್ನು ಫ್ಯಾಕ್ಟ್ರಿಗೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಸುಟ್ಟು ಫ್ಯೂಯಲ್ ಆದ ನಂತರ ಆ ಬೆಂಕಿ ಹೊಗೆಯನ್ನು ಕೂಡ ಅದನ್ನ ಫಿಲ್ಟರ್ ಮಾಡಿ ಹೊರಗೆ ಬಿಡುವಂಥ ಎಲ್ಲ ಯೋಚನೆನೂ ಅವ್ರು ಮಾಡಿ ತಗೊಳ್ತಿದ್ದಾರೆ. ಹಾಗಾಗಿ ನಿಮ್ಮ ಹಳೆ ಬಟ್ಟೆ, ಹಳೆ ಚಪ್ಪಲಿ ಏನು ಮಾಡೋದು, ಅಲ್ಲಲ್ಲಿ ಬಿಸಾಕೋ ಬದಲು ಖಂಡಿತ ಇಲ್ಲಿ ನಮ್ಮಲ್ಲಿ ಸ್ವಚ್ಛ ಅನ್ನೋ ಒಂದು ಸಂಸ್ಥೆ ತಗೊಂಡು ಹೋಗ್ತಾ ಇದೆ. ನೀವು ಬಂದು ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೇಕು ಈ ಸದಾವಕಾಶನ. ಅಷ್ಟೇ ಅಲ್ಲ, ಆ ಹಳೆ ಬಟ್ಟೆಗೆ ನಿಮ್ಗೊಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ರೆ ಬಟ್ಟೆ ಚೀಲಗಳನ್ನ ಹೊಲ್ಕೊಳ್ಬೋದು. ಬೆಳಿಗ್ಗೆ 7 ಗಂಟೆಗೆ ಪಕ್ಷಿ ವೀಕ್ಷಣೆ ಕೆರೆ ನಡಿಗೆ ಇರುತ್ತೆ. ಡ್ರಾಯಿಂಗ್ ಕಾಂಪಿಟೇಷನ್, ಆರ್ಟ್ ಕಾಂಪಿಟೇಷನ್ ಇರುತ್ತೆ ಮಕ್ಕಳಿಗೆ. ಹೋಮ್ ಕಂಪೋಸ್ಟಿಂಗ್ ಮತ್ತು ಟೆರೇಸ್ ಗಾರ್ಡನಿಂಗ್ ವರ್ಕ್ಶಾಪ್ ಇರುತ್ತೆ. ಪ್ಯಾರಲಲ್ಲಿ ಅಂದರೆ ಅದ್ರ ಜೊತೆಗೆ ನಮ್ಮ ಒಂದು ದೇಸಿ ಆಟಗಳಿರುತ್ತೆ. ಬುಗುರಿ ಆಡೋದು, ಬಂಡಿ ಓಡಿಸೋದು, ಗಿಲ್ಲಿ ದಾಂಡು, ಹಗ್ಗ ಜಗ್ಗಾಟ, ಮಡಿಕೆ ಹೊಡೆಯೋದು ಅಂದರೆ ಟಿನ್ ಹೊಡೆಯೋದು ಎಲ್ಲ ಇರುತ್ತೆ. ಅದಾದ ನಂತರ 3:45ರಿಂದ 6 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಆಮೇಲೆ 6 ಗಂಟೆಯಿಂದ ದೀಪೋತ್ಸವ ಮತ್ತು ಗಂಗಾ ಕಾವೇರಿ ಆರತಿ ಇರುತ್ತೆ. ಎಲ್ಲರೂ ಬನ್ನಿ, ನಾವೆಲ್ಲರೂ ಹಬ್ಬವನ್ನು ಆಚರಿಸೋಣ.